ಜೈ ಗುರುದೇವ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಎಲ್ಲರಿಗೂ ಇನ್ಸ್ಪೈರಿಂಗ್ ಕಥನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಗುರುವಾರ. ಶ್ರೀ ಗುರುಚರಿತ್ರೆಯ 25ನೇ ಅಧ್ಯಾಯವನ್ನು ಕೇಳಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗೋಣ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಚಿಹ್ನೆ ಒತ್ತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ. ಹಿಂದೆ ಬೀದರ ಪಟ್ಟಣದಲ್ಲಿ ಒಬ್ಬ ಮುಸಲ್ಮಾನ ದೊರೆ ಇದ್ದನು. ಆತನು ಬ್ರಾಹ್ಮಣರಿಗೆ ದ್ರವ್ಯದ ಆಸೆ ತೋರಿಸಿ ಅವರ ಬಾಯಿಂದ ವೇದ ಮಂತ್ರಗಳನ್ನು ಪಠಿಸಿ ಅವುಗಳ ಅರ್ಥ ಕೇಳುತ್ತಿದ್ದನು. ತನ್ನ ರಾಜ್ಯದಲ್ಲಿರುವ ಬ್ರಾಹ್ಮಣೋತ್ತಮರ ರಾಜ ಸಭೆಯಲ್ಲಿ ತಮಗಿರುವ ವೇದ ವಿದ್ಯಾ ಪ್ರಾವೀಣ್ಯತೆಯನ್ನು ಪ್ರದರ್ಶನ ಮಾಡಿದರೆ ಅಂತಹವರಿಗೆ ಹೇರಳವಾದ ಬಹುಮಾನ ಕೊಡಲಾಗುವುದೆಂದು ಊರೂರುಗಳಿಗೆ ಕರಪತ್ರ ಹಂಚಿದೆನು. ಹೀಗಾಗಿ ಕೆಲವು ಆಸೆಬೃಕ ಬ್ರಾಹ್ಮಣರು ಯವನರ ಮುಂದೆ ಮಂತ್ರಪಠಣ ನಿಷಿದ್ಧವೆಂಬುದು ಗೊತ್ತಿದ್ದರೂ ಧನದಾಸೆಗಾಗಿ ತಮ್ಮ ತನವನ್ನು ಕಳೆದುಕೊಂಡು ಆ ಯವನ ದೊರೆಯೆದುರೆ ವೇದ ವಿದ್ಯೆಯನ್ನು ಪ್ರದರ್ಶಿಸತೊಡಗಿದರು. ಹೀಗಿರುತ್ತಿರಲೊಂದು ದಿನ ಬಾದಶಾಹನ ಪ್ರಕಟಣೆಯ ವಾರ್ತೆಯನ್ನು ಕೇಳಿದ ಇಬ್ಬರು ಅನ್ಯ ರಾಜ್ಯದ ಬ್ರಾಹ್ಮಣ ಪಂಡಿತರು ಬಾದಶಾಹನ ದರ್ಬಾರಿಗೆ ಬಂದರು. ಅವರು ಬಾದಶಾಹನಿಗೆ ಮಜೂರೆ ಸಲ್ಲಿಸಿ, ಪ್ರಭು, ನಾವು ವೇದ ವೇದಾಂತ ತರ್ಕ ವ್ಯಾಕರಣ ಎಲ್ಲವನ್ನೂ ಬಲ್ಲ ಪಂಡಿತರು. ನಿಮ್ಮ ಆಸ್ಥಾನದಲ್ಲಿರುವ ಬ್ರಾಹ್ಮಣ ಪಂಡಿತರೊಂದಿಗೆ ನಾವು ವಾದ ಮಾಡಬೇಕೆಂಬ ಉದ್ದೇಶದಿಂದ ಬಂದಿದ್ದೇವೆ. ನಿಮ್ಮಲ್ಲಿ ಅಂಥ ಪಂಡಿತರಿದ್ದರೆ ನಮ್ಮೊಂದಿಗೆ ವಾದ ಪ್ರಸಂಗಕ್ಕೆ ಬಿಡಿರಿ. ಅವರು ನಮ್ಮೊಂದಿಗೆ ವಾದಕ್ಕಿಳಿಯಲು ಅಂಜಿದರೆ ಅಂತಹ ಪಂಡಿತರಿಂದ ನಮಗೆ ಜಯಪತ್ರಗಳನ್ನು ಬರೆಸಿಕೊಡಿರಿ ಎಂದು ವಿನಂತಿಸಿ ಮಾಡಿಕೊಂಡರು. ಬಾದಶಾಹನು ಅವರಿಗೆ ಉಚಿತಾಸನಗಳನ್ನು ಕೊಟ್ಟು ಕೂಡಿರಿಸಿಕೊಂಡನು. ಬೀದರ ನಗರದಲ್ಲಿ ಇರುವ ಬ್ರಾಹ್ಮಣ ಪಂಡಿತರನ್ನೆಲ್ಲ ಡಂಗುರ ಸಾರಿಸಿ ರಾಜ ದರ್ಬಾರಿಗೆ ಕರೆಸಿಕೊಂಡು ಆ ಪಂಡಿತದ್ವಯರೊಂದಿಗೆ ವೇದ ವಿಷಯಗಳನ್ನು ವಾದ ಮಾಡಿ ಗೆಲ್ಲುವವರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಸಹಸ್ರ ಮೊಹರುಗಳ ಸಂಭಾವನೆ ಕೊಡುತ್ತೇನೆ. ಯಾರಾದರೂ ವಾದ ಮಾಡಿರಿ ಎಂದನು. ಧನದಾಸೆಯಿಂದ ತಮ್ಮಲ್ಲಿದ್ದ ಅಲ್ಪ ವಿದ್ಯೆಯನ್ನು ಬಾದಶಾಹನೆದುರು ಪ್ರದರ್ಶಿಸಿ ದುಡ್ಡು ಪಡೆದ ನೀತಿಭ್ರಷ್ಟ ಬ್ರಾಹ್ಮಣರು ಆ ಇಬ್ಬರು ಪಂಡಿತರ ಆಢ್ಯತ ಬಿರುದಾವಳಿ ಮುಂತಾದವುಗಳನ್ನು ಕಂಡು ಅಂಜಿ ಹಿಂಜರಿದರು. ಮರುಮಾತನಾಡದೆ ಬಾದಶಾಹನ ಆಜ್ಞೆಯಂತೆ ಆ ಇಬ್ಬರು ಬ್ರಾಹ್ಮಣರಿಗೆ ಜಯಪತ್ರಗಳನ್ನು ಬರೆದು ಕೊಟ್ಟು ಬಿಟ್ಟರು. ಇನ್ನು ರಾಜ್ಯಸಭೆಗೆ ಬಂದಿದ್ದ ಕೆಲವು ನಿಜವಾದ ವೇದ ವಿದ್ಯಾ ಪ್ರವೀಣರಾದ ಬ್ರಾಹ್ಮಣರು ಈ ಮ್ಲೇಚ್ಛ ಸಭೆಯಲ್ಲಿ ಪವಿತ್ರವಾದ ವೇದ ಮಂತ್ರಗಳನ್ನು ಉಚ್ಚರಿಸಿ ಪಾಪ ಸಂಗ್ರಹಿಸಿಕೊಳ್ಳುವುದಕ್ಕಿಂತ ಬರೆದಿಟ್ಟು ಪೀಡೆ ಕಳೆದುಕೊಳ್ಳುವುದೇ ಒಳ್ಳೆಯದೆಂದು ಭಾವಿಸಿ ಜಯಪತ್ರ ಬರೆದು ಕೊಟ್ಟು ಬಿಟ್ಟರು. ಹೀಗಾಗಿ ಜಯಪತ್ರಗಳ ದೊಡ್ಡದೊಂದು ಹೊರೆಯೇ ಆ ಬ್ರಾಹ್ಮಣ ಪಂಡಿತರಿಬ್ಬರಿಗೂ ಲಭಿಸಿದಂತಾಯಿತು. ಬಾದಶಾಹನು ಆ ಇಬ್ಬರು ಬ್ರಾಹ್ಮಣ ಪಂಡಿತರಿಗೆ ಸಾಕಷ್ಟು ದ್ರವ್ಯಗಳನ್ನು ಸಂಭಾವನೆಯಾಗಿ ಕೊಟ್ಟು ಗೌರವಿಸಿದನು. ಆ ಪಂಡಿತರು ಬಾದಶಾಹನ ಔದಾರ್ಯ ಬುದ್ಧಿಯನ್ನು ಹಾಡಿ ಹೊಗಳಿದರು. ಹಾಗೂ ಬಾದಶಾಹನನ್ನುದ್ದೇಶಿಸಿ, ಮಹಾರಾಜ, ನಾವು ನಿಮ್ಮ ರಾಜ್ಯದ ತುಂಬ ಸಂಚರಿಸಿ ಗ್ರಾಮಾಂತರಗಳಲ್ಲಿರುವ ಪಂಡಿತರೊಂದಿಗೆ ವಾದ ಮಾಡಿಸಲಿಚ್ಛಿಸುತ್ತೇವೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿಕೊಡುವ ಕೃಪೆ ಮಾಡಬೇಕು ಎಂದು ವಿನಯದಿಂದ ಬೇಡಿಕೊಂಡರು. ಯವನ ರಾಜನು ಅವರಿಗೆ 2 ಮೇಣೆಗಳನ್ನು ಬೋಯಿಗಳ ಸಮೇತ ವ್ಯವಸ್ಥೆ ಮಾಡಿಕೊಟ್ಟನು. ಅನಾಯಾಸವಾಗಿ ದೊರೆತ ಪ್ರಚಂಡ ವಿಜಯದಿಂದ ಬ್ರಾಹ್ಮಣ ಪಂಡಿತರ ಗರ್ವವು ನೆತ್ತಿಗೇರಿತು. ಕುಮಸಿ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ಹೆಸರಿನ ತ್ರಿವೇದಿ ಪಂಡಿತನಿದ್ದಾನೆ ಎಂದು ಸುದ್ದಿ ತಿಳಿದ ಆ ಮತಾಂಧ ಪಂಡಿತರು ಕುಮಸಿಗೆ ಬಂದರು. ತ್ರಿವಿಕ್ರಮ ಯತಿಯನ್ನು ಭೇಟಿಯಾಗಿ ತಮ್ಮ ಬಿರುದಾವಳಿಗಳನ್ನು ಹೇಳಿಕೊಂಡು ಆತನನ್ನು ವಾದಕ್ಕೆ ಆಹ್ವಾನಿಸಿದರು. ತ್ರಿವಿಕ್ರಮ ಯತಿಯು ಆ ಬ್ರಾಹ್ಮಣರಿಗೆ ವಿನಯದಿಂದ, ಅಪ್ಪ ಪಂಡಿತರೇ, ಸನ್ಯಾಸಿಯಾದ ನನ್ನೊಂದಿಗೆ ವಾದ ಮಾಡುವುದರಿಂದ ನಿಮಗೆ ಯಾವ ಪ್ರಯೋಜನವೂ ದೊರೆಯಲಾರದು. ಬೇರೆ ಶ್ರೀಮಂತರುಗಳನ್ನು ಹುಡುಕಿಕೊಂಡು ಹೋಗಿರಿ ಎಂದು ಸೂಚಿಸಿದರು. ಆದರೆ ಆ ಸೊಕ್ಕಿನ ಪಂಡಿತರು ಅದಕ್ಕೊಪ್ಪಲಿಲ್ಲ. ಎಲೋ ಯತಿಯೇ, ನೀನು ನಮ್ಮೊಂದಿಗೆ ವಾದಕ್ಕಿಳಿಯಲು ಅಂಜಿದರೆ ಜಯಪತ್ರ ಬರೆದು ಕೊಡಬೇಕಾಗುವುದು ಎಂದು ಜಂಬದಿಂದ ನುಡಿದರು. ತ್ರಿವಿಕ್ರಮನು ಈ ಪಂಡಿತರುಗಳ ಗುರುಗಳಲ್ಲಿಗೆ ಕರೆದೊಯ್ದು ಸರಿಯಾದ ಶಾಸ್ತಿ ಮಾಡಿಸಬೇಕೆಂಬ ವಿಚಾರದಿಂದ, ಅಯ್ಯ ಪಂಡಿತೋತ್ತಮರೇ, ಸಮೀಪದಲ್ಲಿರುವ ಗಾಣಗಾಪುರದಲ್ಲಿ ನನ್ನ ಗುರುಗಳಿದ್ದಾರೆ. ಅವರ ಸಮ್ಮುಖದಲ್ಲಿಯೇ ನಾನು ನಿಮಗೆ ಜಯಪತ್ರ ಬರೆದು ಕೊಡುತ್ತೇನೆ. ಒಂದು ವೇಳೆ ನೀವು ವಾದದಲ್ಲಿ ಗುರುಗಳನ್ನು ಸೋಲಿಸಿದರೆ ಅವರಿಂದಲೂ ಜಯಪತ್ರ ದೊರೆಯಬಹುದು. ಕಾರಣ ಅಲ್ಲಿಗೆ ಹೋಗೋಣ ಬನ್ನಿರಿ ಎಂದನು.
ಪಂಡಿತರು ಅದಕ್ಕೊಪ್ಪಿ ಆದ್ಯತೆಯಿಂದ ಮೇಣೆ ಏರಿ ಕುಳಿತುಕೊಂಡರು. ಕಾಲು ನಡಿಗೆಯಿಂದ ಹೊರಟ ತ್ರಿವಿಕ್ರಮ ಮುನಿಗೆ, ಎಲೋ ಯತಿಯೇ, ನೀನು ಮುಂದೆ ನಡೆಯುತ್ತಾ ಮಾರ್ಗದರ್ಶನ ಮಾಡು ಎಂದು ಗರ್ವದಿಂದ ಹೇಳಿದರು. ತ್ರಿವಿಕ್ರಮ ಯತಿಯು ಕಾಲು ನಡಿಗೆಯಿಂದ ಮುಂದೆ, ಪಂಡಿತರಿಬ್ಬರು ಮೇಣೆಯಲ್ಲಿ ಆತನ ಹಿಂದೆ. ಹೀಗೆ ಅವರೆಲ್ಲರೂ ಗಾಣಗಾಪುರಕ್ಕೆ ಬಂದು ತಲುಪಿದರು. ತ್ರಿವಿಕ್ರಮನನ್ನು ಮೇಣೆಗಳನ್ನು ಹೊರಗೆ ನಿಲ್ಲಿಸಿ ತಾನೊಬ್ಬನೇ ಮಠದೊಳಗೆ ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಪಂಡಿತರ ವಿಚಾರಗಳನ್ನು ತಿಳಿಸಿದನು. ಗುರುಗಳು ತಮ್ಮ ಶಿಷ್ಯನೊಬ್ಬನನ್ನು ಕಳಿಸಿ ಹೊರಗಿದ್ದ ಇಬ್ಬರು ಪಂಡಿತರನ್ನು ಮಠದ ಆವರಣದಲ್ಲಿ ಕರೆಸಿಕೊಂಡರೆಂಬಲ್ಲಿಗೆ ಸಾರ ಶ್ರೀರೂಪ ಗುರುಚರಿತ್ರೆಯ 25ನೇ ಅಧ್ಯಾಯ ಮುಕ್ತಾಯವಾಯಿತು. 26ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ. ಶ್ರೀ ಗುರುಗಳು ಆ ಪಂಡಿತರಿಬ್ಬರನ್ನು ಕುಳ್ಳಿರಿಸಿಕೊಂಡು ಸನ್ಯಾಸಿಗಳೊಂದಿಗೆ ವಾದಕ್ಕಿಳಿಯುವುದು ಸರಿಯಲ್ಲವೆಂದು ಬೇಕಾದಷ್ಟು ರೀತಿಯಿಂದ ತಿಳಿಸಿ ಹೇಳಿದರು. ನಿಮ್ಮ ವಿನಾಶಕ್ಕಾಗಿಯೇ ನಿಮಗಿಂತ ದುರ್ಬುದ್ಧಿ ಹುಟ್ಟಿ ಬರಬಹುದಂತಿದೆ ಎಂದು ಸಿಟ್ಟು ಮಾಡಿ ನೋಡಿದರು. ಆದರೆ ಮದ್ದಾಂಧರಾದ ಆ ಪಂಡಿತರು ಗುರುಗಳ ಹಿತವಚನಗಳಿಗೆ ಕಿವಿಕೊಡದೆ, ನಾವು ನಿಮ್ಮ ಪ್ರವಚನ ಕೇಳಲು ಬಂದ ಭಕ್ತರಲ್ಲ, ವಾದದಲ್ಲಿ ನಿಮ್ಮನ್ನು ಗೆದ್ದು ಜಯಪತ್ರಗಳನ್ನು ಸಂಪಾದಿಸಿಕೊಂಡು ಹೋಗಲು ಬಂದ ಪಂಡಿತೋತ್ತಮರು. ಹಾಳು ಹರಟೆಯಲ್ಲಿ ವೇಳೆ ಕಳೆಯುವುದು ಸಾಕು, ನನ್ನೊಂದಿಗೆ ವಾದ ಪ್ರಸಂಗ ನಡೆಸುವಿರೋ ಅಥವಾ ಜಯಪತ್ರ ಬರೆದು ಕೊಡುವಿರೋ, ಇಷ್ಟನ್ನೇ ಉತ್ತರಿಸಿ ಎಂದು ಸೊಕ್ಕಿನ ಮಾತುಗಳನ್ನೇ ಆಡತೊಡಗಿದರು. ಗುರುಗಳು ಇವರಿಗೆ ಹಿತೋಪದೇಶ ಮಾಡುವುದು ಪ್ರಯೋಜನವಿಲ್ಲವೆಂದು ಮನಗಂಡು, ತಥಾಸ್ತು, ನಿಮ್ಮಿಚ್ಛೆಯಂತೆ ಆಗಲಿ, ನಿಮ್ಮೊಂದಿಗೆ ವಾದ ಮಾಡಲು ಒಬ್ಬ ವ್ಯಕ್ತಿಯನ್ನು ಕರೆಸುತ್ತೇವೆ, ಕುಳಿತುಕೊಳ್ಳಿ ಎಂದು ಹೇಳಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆ 26ನೇ ಅಧ್ಯಾಯ ಮುಕ್ತಾಯವಾಯಿತು. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.